ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಬ್ರಹ್ಮಗಂಟು ಸೋಮವಾರದ ಸಂಚಿಕೆ ರೋಚಕ ತಿರುವನ್ನು ಪಡ್ಕೊಂಡಿದೆ. ಈಗಾಗಲೇ ಡೈವರ್ಸ್ ಪೇಪರ್ಗೆ ಚಿರು ದೀಪ ಸೈನ್ ಮಾಡಿದ್ದು ಆಗಿದೆ. ದೀಪ ಆಸೆಯಂತೆ ದೂರ ಆಗೋದಕ್ಕೂ ಮುಂಚೆ ಪಾರ್ಟಿನೂ ಕೊಟ್ಟಿದ್ದಾರೆ ಚಿರು. ಇದೆಲ್ಲ ಆದಮೇಲೆ ಪ್ರಭಾಕರಿಂದ ಗೊತ್ತಾಗಿದೆ ಸೌಂದರ್ಯ ಚಿರುಗೆ ಮತ್ತೊಂದು ಮದುವೆ ಮಾಡಿಸ್ತಿದ್ದಾಳೆ ಅಂತ. ನೇರವಾಗಿ ಸೌಂದರ್ಯ ಹತ್ರನೇ ಹೋಗಿ ಪ್ರಶ್ನೆ ಮಾಡಿದ ದೀಪಾಗೆ, ಹೌದು ಏನಿವಾಗ, ನಿನ್ನನ್ನು ಕಂಡ್ರೆ ನಮ್ಮ ಚಿರುಗೆ ಇಷ್ಟ ಇಲ್ಲ, ಅದು ಅಲ್ಲದೆ ಡೈವರ್ಸ್ ಪೇಪರ್ಗೆ ಸೈನ್ ಹಾಕಿ ಆಗಿದೆ, ಹಾಗಾಗಿ ಚಿರುಗೆ ಮತ್ತೊಂದು ಮದುವೆ ಮಾಡಿಸೋದ್ರಲ್ಲಿ ತಪ್ಪೇನಿದೆ, ಅವನು ನನ್ನ ಮಗ, ಅವನಿಗೆ ಎಷ್ಟು ಮದುವೆ ಬೇಕಾದರೂ ಮಾಡಿಸ್ತೀನಿ ಅಂತ ದ ಗ್ರೇಟ್ ಸೌಂದರ್ಯ ಹೇಳಿದ್ದಾಳೆ. ಆಯಿತು ಮೇಡಮ್, ಅವ್ರ ಸುಖಾನೇ ನನಗೂ ಮುಖ್ಯ, ಆದರೆ ಅವರ ಮದುವೆ ನಾನೇ ನಿಂತು ಮಾಡಿಸ್ತೀನಿ ಅಂತ ಸೌಂದರ್ಯ ಪರ್ಮಿಷನ್ ತಗೊಂಡು ಈಗ ಚಿರು ಮದುವೆ ಮಾಡಿಸ್ತಿದ್ದಾಳೆ. ಹುಡುಗಿ ಯಾರು ಅಂತ ಗೊತ್ತಿಲ್ಲದೆ ಚಿರು ಮದುವೆಗೆ ಮುಂದಾಗಿದ್ದಾಳೆ ದೀಪ. ಇನ್ನು ಈ ಕಡೆ ನರಸಿಂಹನಿಗೆ ಫ್ರೆಂಡು ಸಂದೀಪ್ ಬಂದು ಸಂಜನಾ ಮದುವೆ ಫಿಕ್ಸ್ ಆಗಿದೆ ಅಂತ ಹೇಳ್ತಿದ್ದಾನೆ. ಹೌದಾ, ನನ್ನ ಕಾರಲ್ಲೇ ಬಂದಿದ್ಲು, ಶಾಪಿಂಗೂ ಮಾಡಿದ್ಲು, ಆದರೆ ಅವಳು ಮದುವೆ ಅಂತ ನನಗೆ ಗೊತ್ತಾಗಲಿಲ್ಲ. ಒಳ್ಳೇದಾಯಿತು ಬಿಡು ಮಗ, ಸದ್ಯ ಅವಳು ಮದುವೆ ಮಾಡಿಕೊಂಡು ಇಲ್ಲಿಂದ ತೊಳಗ್ತಾಳಲ್ಲ, ಅವಳ ಕಾಟ ಇನ್ಮೇಲೆ ಇರಲ್ಲ ನನಗೆ ಅಂತ ನರಸಿಂಹ ತುಂಬಾ ಖುಷಿಪಟ್ಟಿದ್ದಾನೆ. ಇನ್ಮೇಲೆ ನಾನಾಯಿತು, ನನ್ನ ಕೆಲಸ ಆಯಿತು, ಚೆನ್ನಾಗಿ ದುಡಿದು ತಂದೆ ತಾಯಿ ಮನಸ್ಸುಗಳಿಗೆ ಖುಷಿ ಕೊಡಬೇಕು ಅಂತ ನರಸಿಂಹ ಮಾಡಿರೋ ಪ್ಲ್ಯಾನ್ ಈಗ ಉಲ್ಟಾ ಹೊಡಿತಾ ಇದೆ. ಯಾರಿಂದ ತಪ್ಪಿಸ್ಕೋಬೇಕು ಅಂತ ಇದ್ದಾನೋ ಅವರ ಜೊತೆನೇ ಜೀವನ ಸಾಗಿಸೋ ಥರ ಆಗ್ತಿದೆ. ಈಗಾಗಲೇ ಸೋಷಿಯಲ್ ಮೀಡಿಯಾನಲ್ಲಿ ಸಂಜನಾ ಕೊರಳಿಗೆ ನರಸಿಂಹ ತಾಳಿ ಕಟ್ಟಿದ್ದಾನೆ. ಅವರ ಮದುವೆ ಫೋಟೋಗಳು ಈಗಾಗಲೇ ಶೇರ್ ಆಗಿದೆ ಅಂತ ಹೇಳಲಾಗ್ತಿದೆ. ಅದು ನಿಜಾನಾ ಅಲ್ವಾ ಅನ್ನೋದು ನಾಳೆಯ ಸಂಚಿಕೆಯಲ್ಲಿ ಪಕ್ಕಾ ಆಗಲಿದೆ. ತನ್ನ ಮದುವೆ ಅಂತ ಗೊತ್ತಿಲ್ಲದೆ ದೇವಸ್ಥಾನಕ್ಕೆ ಬಂದು ಪೂಜೆಗೆ ಕೂತಿದ್ದ ಚಿರುಗೆ ಅಲ್ಲಿದ್ದ ಮಾಂಗಲ್ಯನ ನೋಡಿ ಅನುಮಾನ ಬಂದಿದೆ. ಇದು ನನ್ನ ಮದುವೆನಾ ಅಥವಾ ಪೂಜೆನಾ ಅಂತ ಅನುಮಾನದಿಂದಾನೇ ಕೇಳಿದ್ದಾನೆ. ಇನ್ನು SI ಮಗಳು ಡ್ಯೂಟಿಗೆ ಜಯರಾಮು ಅದೇ ದೇವಸ್ಥಾನಕ್ಕೆ ಬಂದಿದ್ದಾರೆ. ಅಳಿಯಂದ್ರಿಗೆ ಒಳ್ಳೆಯದಾಗಲಿ ಅಂತ ಮನೆಯವರು ಪೂಜೆ ಮಾಡಿಸ್ತಿದ್ದಾರೆ ಅನ್ನೋದು ದೇವಸ್ಥಾನದಲ್ಲಿ ಕಾಣಿಸ್ಕೊಂಡ ಚಿರು ದೀಪದಿಂದ ಜಯರಾಮ್ಗೂ ಗೊತ್ತಾಗಿದೆ. ಈಗ ದೇವಸ್ಥಾನದಲ್ಲಿ ದೀಪ ಎದುರುಗಡೆನೆ ಮದುಮಗಳು ಸಂಜನಾ ತಂದೆ ತಾಯಿ ಜೊತೆ ಪ್ರತ್ಯಕ್ಷ ಆಗಿದ್ದಾಳೆ. ಚಿರು ಮದುವೆ ಆಗ್ತಿದ್ದ ಹುಡುಗಿ ಇವಳೇನಾ ಅಂತ ಶಾಕಲ್ಲಿ ದೀಪ ನೋಡ್ತಿದ್ದಾಳೆ. ಸಂಜನಾನ ನೋಡಿರೋ ಜಯರಾಮ, ದಂತದ ಗೊಂಬೆ ಥರ ಇದೆಯಮ್ಮ, ನಿನಗೆ ಒಳ್ಳೆಯದಾಗಲಿ, ಮದುವೆ ಆಗಿ ಸುಖವಾಗಿರು ಅಂತ ತನ್ನ ಅಳಿಯಂದ್ರನ್ನೇ ಇವಳು ಮದುವೆ ಆಗ್ತಿರೋದು ಅಂತ ಗೊತ್ತಿಲ್ಲದೆ ಹೇಳ್ತಿದ್ದಾರೆ. ಡ್ಯೂಟಿ ಮಾಡೋದು ಬಿಟ್ಟು ಇಲ್ಲೇನು ಮಾಡ್ತಿದ್ಯಾ ಜಯರಾಮ, ಹೋಗು ಅಂತ SI ನಾಗರಾಜ್ ಜಯರಾಮ್ನ ಅಲ್ಲಿಂದ ಕಳಿಸಿದ್ದಾರೆ. ನೀನೇನಾ ಚಿರು ಅವರನ್ನು ಮದುವೆ ಆಗ್ತಿರೋದು ಅನ್ನೋ ದೀಪ ಪ್ರಶ್ನೆಗೆ, ಹೌದು, ಯಾಕೆ ನಿನಗೆ ಗೊತ್ತಿಲ್ವಾ, ಯಾವ ಆ್ಯಂಗಲಲ್ಲಿ ಚಿರುಗೆ ನೀನು ಸೂಟ್ ಆಗಲ್ಲ, ಹಾಗಾಗಿ ಅವನು ನನ್ನ ಮದುವೆ ಆಗ್ತಿದ್ದಾನೆ ಅಂತ ಹೇಳ್ತಿದ್ದ ಸಂಜನಾಗೆ, ನೋಡಿ ಅವನು ಇವನು ಅಂತ ಏಕವಚನದಲ್ಲಿ ಮಾತಾಡಬೇಡಿ, ಹಾಗೆ ಚಿರು ಅವರು ತುಂಬಾ ಸಾಫ್ಟು, ಅವರನ್ನು ಚೆನ್ನಾಗಿ ನೋಡ್ಕೊಳ್ಳಿ, ಸುಳ್ಳು ಹೇಳೋರನ್ನ ಕಂಡ್ರೆ ಅವರಿಗೆ ಇಷ್ಟನೇ ಇಲ್ಲ ಅಂತ ಚಿರು ಬಗ್ಗೆ ಎಲ್ಲನೂ ಸಂಜನಾಗೆ ಹೇಳ್ತಿದ್ದಾಳೆ ದೀಪ. ನೀನು ಯಾವಳೆ ನನಗೆ ಹೇಳೋದಕ್ಕೆ, ಅವನು ಮದುವೆ ಆಗ್ತಿರೋದು ಗೊತ್ತಿದ್ದು ಇನ್ನೂ ನಿನ್ನ ಕೊರಳಲ್ಲಿ ತಾಳಿನ ಇಟ್ಕೊಂಡಿದೆಯಲ್ಲ, ತೆಗೆದು ಬಿಸಾಕೆ ಅಂತ ತಾಳಿ ಮೇಲೆ ಕೈ ಹಾಕಿದ್ದ ಸಂಜನಾನ, ತೆಗಿಯೇ ಕೈನ, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ತಾಳಿಗೆ ಎಷ್ಟು ಬೆಲೆ ಇದೆ ಅಂತ ನಿನಗೆ ಗೊತ್ತೇನೆ, ನನ್ನ ಉಸಿರಿರೋವರೆಗೂ ಈ ತಾಳಿ ನನ್ನ ಜೊತೆನೇ ಇರುತ್ತೆ, ಇವತ್ತು ನಾನು ಅವರಿಂದ ದೂರ ಆಗಿರ್ಬೋದು, ಆದರೆ ಅವರೇ ಯಾವತ್ತಿಗೂ ನನ್ನ ಗಂಡ, ಬ್ರಹ್ಮ ಹಾಕಿರೋ ಬ್ರಹ್ಮ ಗಂಟು ಕಣೆ ಇದು, ಇದನ್ನು ಬಿಡಿಸೋದಕ್ಕೆ ಯಾರ ಕೈಲೂ ಆಗಲ್ಲ ಅಂತ ಸರಿಯಾಗಿ ಸಂಜನಾ ಮುಖಕ್ಕೆ ಹೊಡೆದಂಗೆ ಹೇಳಿ ಆ ಕೈನ ತಳ್ಳಿ ಬಿಸಾಕಿದ್ದಾಳೆ ದೀಪ. ಸೂಪರ್ ಅಂದಿದ್ದಾರೆ ಪ್ರೇಕ್ಷಕರು. ನಮ್ಮ ಭಾರತೀಯ ಸಂಸ್ಕೃತಿನ ಎತ್ತಿ ಹಿಡಿದಿದ್ದಾಳೆ ದೀಪ ಅಂತಲೇ ಹೇಳ್ಬೋದು. ಆದರೆ ಮೈ ತುಂಬ ಅಹಂಕಾರ ತುಂಬಿಕೊಂಡಿರೋ ಈ ಸಂಜನಾಗೆ ಇದೆಲ್ಲ ಎಲ್ಲಿ ಅರ್ಥ ಆಗಬೇಕು. ಇಷ್ಟೆಲ್ಲ ಮಾತಾಡಿ ಹೋಗಿರೋ ದೀಪ ಈಗ ಎಲ್ಲಿ ಹೋಗಿದ್ದಾಳೆ ಅಂತ ಗೊತ್ತಾಗ್ತಾ ಇಲ್ಲ. ಈ ಕಡೆ ಇದು ಪೂಜೆನಾ ನನ್ನ ಮದುವೆನಾ ಅಂತ ಕೇಳಿದ್ದ ಚಿರುಗೆ ಸಂಜನಾ ಮತ್ತು ಅವರ ತಂದೆ ತಾಯಿ ಜೊತೆ ಬಂದ ಸೌಂದರ್ಯ, ಹೌದು ಚಿರು, ನಿನ್ನ ಮದುವೆನೇ ನಡೀತಾ ಇರೋದು, ಹುಡುಗಿ ಇವಳಿಗೆ ನೀನು ತಾಳಿ ಕಟ್ಟಬೇಕಾಗಿರೋದು ಅಂತ ಸೌಂದರ್ಯ ಹೇಳ್ತಿದ್ದಾಳೆ. ಒಂದು ಕ್ಷಣ ಸಂಜನಾನ ನೋಡಿ ಶಾಕ್ ಆಗಿದ್ದಾರೆ ಚಿರು. ಸಂಜನಾ ಯಾರು ಅನ್ನೋದು ಚಿರುಗೆ ಚೆನ್ನಾಗಿ ಗೊತ್ತು. ಬೆಳದಿಂಗಲ ಬಾಳೆಯಾಗಿ ಬಂದು ನರಸಿಂಹನ ಜೀವನದಲ್ಲಿ ಆಟ ಆಡಿದ್ದು ಗೊತ್ತು. ಅದಕ್ಕೆ ನಾನು ಈ ಮದುವೆ ಆಗಲ್ಲ ಅಂತ ಸಿಟ್ಟಲ್ಲಿ ಎದ್ದು ಹೋಗ್ತಿದ್ದ ಚಿರು ಹಿಂದೆನೇ ಬಂದ ಸೌಂದರ್ಯ, ಚಿರು ಪ್ಲೀಸ್ ನನ್ನ ಮಾತು ಕೇಳಿ ಚಿರು, ನಿನ್ನ ಖುಷಿಗಾಗೆ ಮಾಡ್ತಿರೋದು, ಸಂಜನಾ ತುಂಬ ಒಳ್ಳೆ ಹುಡುಗಿ ಚಿರು, ನೀನು ಆಸೆ ಪಟ್ಟ ರೂಪ ಗುಣ ಎಲ್ಲನೂ ಅವಳಲ್ಲಿ ಇದೆ, ನಮ್ಮ ಸ್ಟೇಟಸ್ಗೆ ತಕ್ಕ ಜನ ಅವರು, ನಿನಗೆ ದೀಪ ಸರಿಯಾದ ಜೋಡಿ ಅಲ್ಲ ಚಿರು, ಹೇಗೂ ದೀಪಾಗೆ ಡೈವರ್ಸ್ ಕೊಟ್ಟು ಆಯ್ತಲ್ಲ, ಬಾ ಚಿರು ಮಂಟಪದಲ್ಲಿ ಕೂತ್ಕೋ, ಸಂಜನಾ ಕೊರಳಲ್ಲಿ ತಾಳಿ ಕಟ್ಟು
ಅಂತ ಬೇಡ್ಕೊಂತಿದ್ದಾಳೆ ಸೌಂದರ್ಯ. ಆದರೆ ನಮ್ಮ ಹೀರೋ ಚಿರು ಹೇಗೆ ಹೇಳ್ತೀರಾ ಆತಗೆ, ನನಗೆ ಸರಿಯಾದ ಜೋಡಿ ದೀಪ ಅಲ್ಲ ಅಂತ. ರೂಪನ ನೋಡ, ರೂಪಕ್ಕಿಂತ ಗುಣ ಮುಖ್ಯ ಆತಗೆ. ಆ ಗುಣ ನನ್ನ ದೀಪಾನಲ್ಲಿ ಇದೆ. ದೀಪಾನ ಬಿಟ್ಟು ಇರೋ ಶಕ್ತಿ ನನಗಿಲ್ಲ ಆತಗೆ. ಏನೋ ನೀವು ಹೇಳಿದ್ರೆ ಅಂತ ಡೈವರ್ಸ್ ಪೇಪರ್ಗೆ ಸೈನ್ ಮಾಡಿದೆ, ಆದರೆ ದೀಪಾನ ಬಿಟ್ಟು ಇರಲ್ಲ ಆತಗೆ. ಮೊದಲು ದೀಪಾ ಅವರು ಎಲ್ಲಿದ್ದಾರೆ ಅಂತ ಹೇಳಿ, ಮೊದಲು ಅವರನ್ನು ನೋಡಬೇಕು, ಅವರ ಹತ್ರ ನಾನು ಕ್ಷಮೆ ಕೇಳಬೇಕು ಅಂತ ದೀಪಾಗಾಗಿ ಓಡೋಡಿ ಹೋಗ್ತಿದ್ದಾರೆ ಚಿರು. ಅದು ದೀಪಾ ಮೇಲೆ ಚಿರುಗಿರೋ ಪ್ರೀತಿ. ಇಲ್ಲಿ ಮತ್ತೊಂದು ಟ್ವಿಸ್ಟ್ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ದೀಪಾ ಜೊತೆ ನರಸಿಂಹನು ಅಲ್ಲಿಗೆ ಬಂದಿದ್ದಾರೆ. ತನ್ನ ತಂಗಿ ಜೀವನ ನಾಶನ ಮಾಡೋದಕ್ಕೆ ಬಿರುಗಾಳಿಯಂತೆ ಬಂದು ತನ್ನ ಭಾವನ ಕೈಯಿಂದಾನೇ ತಾಳಿನ ಕಟ್ಟಿಸ್ಕೊಳ್ತಿದ್ದಾಳೆ ಅಂತ ಗೊತ್ತಾಗಿ ಮುಂಚೆನೇ ಸಂಜನಾ ಅಂದರೆ ದ್ವೇಷ ಕಾರ್ತಿರೋ ನರಸಿಂಹ ಸುಮ್ಮನೆ ಇರ್ತಾರಾ? ಈಗಾಗಲೇ ಸಂಜನಾಗೆ ಬಂದ ಒಂದು ಮದುವೆ ಸಂಬಂಧನ ಹಾಳು ಮಾಡಿದ್ದಾನೆ. ಈಗ ತನ್ನ ತಂಗಿ ಜೀವನನೇ ಕಿತ್ಕೊಳ್ತಿರೋ ಆ ಸಂಜನಾಗೆ ಸರಿಯಾದ ಶಿಕ್ಷೆ ಕೊಡೋದಕ್ಕೆ ಮುಂದಾಗಿದ್ದಾನೆ. ಅವಳು ಜೀವನದಲ್ಲಿ ಬೇರೆ ಯಾರನ್ನೂ ಮದುವೆ ಆಗದಿರ ತಾನೇ ತಾಳಿ ಕಟ್ಟಿ ಜೀವನ ಪರ್ಯಂತ ಕಣ್ಣೀರು ಹಾಕ್ಸ್ಬೇಕು ಅಂದ್ಕೊಂಡಿದ್ದಾನೆ. ತನ್ನ ಬದುಕಿನಲ್ಲೇ ಬೆಳದಿಂಗಳ ಬಾಲೆಯಾಗಿ ಬಂದು ಪ್ರೀತಿನ ಹುಟ್ಟಿಸಿ ಮೋಸ ಮಾಡಿ ಹೋಗಿರೋ ಈ ಮೋಸಗಿತ್ತು ಕೊರಳಿಗೆ ತನ್ನ ಪ್ರೀತಿಯ ತಂಗಿ ಜೀವನ ಉಳಿಸೋದಕ್ಕಾಗಿ ಕೊರಳಿಗೆ ತಾಳೆ ಕಟ್ಟಿಬಿಟ್ಟಿದ್ದಾನೆ ಅನ್ನೋದು ಹೇಳಲಾಗ್ತಿದೆ. ಆದರೆ ನಾಳೆಯ ಸಂಚಿಕೆಯಲ್ಲಿ ಇದು ನಿಜಾನ ಅನ್ನೋದು ಗೊತ್ತಾಗಲಿದೆ. ಕತೆ ಇದೇ ರೀತಿ ಆದರೆ ಚೆನ್ನಾಗಿರುತ್ತೆ. ಕೊಬ್ಬಿನ ರಾಣಿ ಸಂಜನಾಗೂ ಬುದ್ಧಿ ಬರುತ್ತೆ. ದೀಪಾ ಚಿರು ಜೋಡಿ ಯಾವಾಗಲೂ ಒಂದಾಗಿರಬೇಕು ಅಂತ ಅಭಿಮಾನಿಗಳು ಕೇಳ್ಕೊಳ್ತಿದ್ದಾರೆ. ನಾಳೆಯ ಸಂಚಿಕೆಯವರೆಗೂ ಕಾದು ನೋಡೋಣ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.